ನಾಗಾ ಸಾಧುಗಳ ಅಖಾಡದಿಂದ ರಿಪಬ್ಲಿಕ್ ಗ್ರೌಂಡ್ ರಿಪೋರ್ಟ್ ಅನ್ನ ನೀಡ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ನಿಗೂಢ ನಾಗಾ ಸಾಧುಗಳ ಎಕ್ಸ್ಕ್ಲೂಸಿವ್ ವರದಿ. ಒಂದು ಕೈಯಲ್ಲಿ ಭಂಗಿ, ಮತ್ತೊಂದು ಕೈಯಲ್ಲಿ ಆಯುಧ, ಮೈಗೆ ಭಸ್ಮ ಬಳಿದ ನಾಗಾ ಸಾಧುಗಳು. ಇವರ ಬದುಕೆ ನಿಗೂಢ. ನಾಗಾ ಸಾಧುಗಳ ಅಖಾಡದಿಂದ ರಿಪಬ್ಲಿಕ್ ಕನ್ನಡ ವರದಿಯನ್ನ ನೀಡ್ತಾ ಇದೆ. ಮಹಾಕುಂಭ ಮೇಳಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ನಾಗಾ ಸಾಧುಗಳು, ಘೋರಿಗಳು, ಹೀಗೆ ಸಾಧು ಸಂತಗಣವೇ ಪ್ರಯಾಗ್ರಾಜಕ್ಕೆ ಹರಿದು ಬರ್ತಾ ಇದೆ. ಈ ಪ್ರಯಾಗ್ರಾಜ್ ತ್ರಿವೇಣಿ ಸಂಗಮದಿಂದ ನಿಮ್ಮ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ನೀಡ್ತಾ ಇದೆ. ಪುಣ್ಯವಾದಂತ ಪಾವಿತ್ರ್ಯವಾದಂತ ನೆಲ ಈ ಪ್ರಯಾಗರಾಜ್ನ ಈ ಕುಂಭಮೇಳದ ಮೆಗಾ ಕವರೇಜ್ ಅನ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಸುಮಾರು 13 ಅಖಾಡಗಳು 2000 ವರ್ಷಗಳ ಹಿಂದಿನಿಂದಲೂ ಕೂಡ ಈ ಕುಂಭಮೇಳದ ಇತಿಹಾಸ ಅಥವಾ ಗತ ವೈಭವವನ್ನು ನಾವು ಮಾಡ್ತಾ ಇದೀವಿ. ಆದಿ ಶಂಕರಾಚಾರ್ಯರು ನಿರ್ಮಾಣ ಮಾಡಿರುವಂತ ಈ ಅಖಾಡಗಳು 7 ಅಖಾಡಗಳು ಶಿವನ ಆರಾಧಕರು ಶೈವರಾದ್ರೆ, 3 ಅಖಾಡಗಳು ವಿಷ್ಣುವನ್ನ ಆರಾಧಿಸುವಂತ ವೈಷ್ಣವರು. ಇನ್ನುಳಿದಂತ ಅಖಾಡಗಳು ಒಟ್ಟು 13 ಅಖಾಡಗಳನ್ನ ಅವತ್ತಿನಿಂದ ಪಂಥಗಳು, ಅಖಾಡ ಅಂತ ಹೇಳಿದ್ರೆ ಪಂಥಗಳು. ದೇವರನ್ನ ನಮ್ಮ ಸನಾತನಿಗಳು ದೇವರನ್ನ ಪೂಜೆ ಮಾಡೋದು ಒಂದೊಂದು ರೀತಿಯಾಗಿ. ನೋಡಿ, ನಾವೀಗ ರೂಟ್ ಲೆವೆಲ್ ಈ ನಾಗಸಾಧುಗಳ ಪೂಜೆ ಪುನಸ್ಕಾರದಿಂದ ಹಿಡಿದು ಎಲ್ಲ ಅಖಾಡಗಳಿಗೂ ಕೂಡ ಭೇಟಿಯನ್ನು ಕೊಡ್ತಾ ಇದೀವಿ. ನೀವೀಗ ನೋಡ್ತಾ ಇದ್ದೀರಲ್ಲ, ಶಿವನನ್ನ ಪೂಜೆ ಮಾಡುವಂತ ನಾಗಸಾಧುಗಳ ಅಖಾಡದಲ್ಲಿ ಇದೀವಿ. ಅಗ್ನಿ ಕುಂಡ ಇದೆ, ಅಲ್ಲಿ ಪರಮ ಪಾವಿತ್ರ್ಯವಾದಂತ ಸನಾತನಿಗಳಿದ್ದಾರೆ. ಧರ್ಮದ ರಕ್ಷಣೆಗಾಗಿ ಹಾಗೆ ಮೋಕ್ಷ ಪ್ರಾಪ್ತಿಗೋಸ್ಕರ ಅವರು ನಿಗೂಢ ಸ್ಥಳದಲ್ಲಿ ತಪಸ್ಸು, ಹೋಮ, ಹವನ, ಹವಿಸ್ಸುಗಳನ್ನೆಲ್ಲ ಮಾಡಿ ಈ ಮಹಾ ಕುಂಭಮೇಳದ ಸಮಯದಲ್ಲಿ ಸಂಗಮಿಸುವಂತ ಜಾಗ, ಪವಿತ್ರವಾದಂತಹ ಸಮಯ ಇದು. ಸುಮಾರು 144 ವರ್ಷಗಳ ನಂತರ ಈ ಮಹಾಭಾಗ್ಯವನ್ನ ನೋಡುವಂತ ಸೌಭಾಗ್ಯ ನಮ್ಮ ಜೀವಿತಾವಧಿಯಲ್ಲಿ ಬಂದಿದೆ ಅನ್ನೋದೇ ಬಹಳ ವಿಶೇಷ. ಅವ್ರನ್ನ ಮಾತಾಡ್ಸೋಣ. ಅವ್ರ ಅಖಾಡ ಹೇಗಿರುತ್ತೆ, ಅವರ ಪೂಜಾ ಕಾರ್ಯಗಳೆಲ್ಲ ಹೇಗಿರುತ್ತೆ. ಕನ್ನಡಿಗರು ಕೂಡ ಇದ್ದಾರೆ ಇದರಲ್ಲಿ, ನಾಗಸಾಧು ಕನ್ನಡಿಗರು ಕೂಡ ಇದ್ದಾರೆ. ಅವರೆಲ್ಲರನ್ನು ಕೂಡ ಮಾತಾಡಿಸುವಂತ ಪ್ರಯತ್ನ ಮಾಡೋಣ. ನೋಡಿ, ಹೀಗಿದ್ದಾರೆ ಅವರ ವೇಷಭೂಷಣಗಳು, ಮತ್ತೆ ಅವರ ಜಡೆಯನ್ನು ನೋಡಬಹುದು, ಕೊರಳಲ್ಲಿ ಹಾಕಿರುವಂತ ರುದ್ರಾಕ್ಷಿಗಳನ್ನ ನೋಡಬಹುದು. ಇದು ಶಿವನಿಗೆ ಹತ್ತಿರವಾದವರು, ಚಿರಂಜೀವಿಗಳವರು. ಅವರ ಒಂದು ಮಾತು ಅದು ದೊಡ್ಡ ಮಟ್ಟದಲ್ಲಿ, ಅಂದ್ರೆ ದೇವರ ಜೊತೆಯಲ್ಲಿ ಅವರು ಸಂವಹನವನ್ನ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಎಲ್ಲವೂ ಕೂಡ ವಿಚಾರಗಳಿದ್ದಾವೆ, ನಮಗೆ ನಂಬಿಕೆ ಇದ್ದಾವೆ. ಪರಮ ಪಾವಿತ್ರ್ಯವಾದಂತ ಈ ಸ್ಥಳದಲ್ಲಿ ಶ್ರೀಗಳ ಜೊತೆಯಲ್ಲಿ, ಗುರುಗಳ ಜೊತೆಯಲ್ಲಿ, ಈ ದೇವರ ಸ್ವರೂಪಿ ನಾಗಸಾಧುಗಳ ಜೊತೆಯಲ್ಲಿ ನಾವಿವತ್ತು ಮಾತಾಡೋಣ. ಅವರ ಅಖಾಡದಲ್ಲಿ ಇದ್ದೀವಿ. ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಪ್ರಯಾಗರಾಜ್ನ ಈ ಕುಂಭಮೇಳದ, ಮಹಾ ಕುಂಭಮೇಳದ ಪಾವಿತ್ರವಾದಂತ ಗಳಿಗೆಯನ್ನ ಜನರಿಗೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ನನ್ನ ಕಲೀಗ ಕೃಷ್ಣ ಪ್ಯಾನ್ ಮಾಡಿ ತೋರಿಸ್ತಾ ಇದ್ರೆ ನೋಡಿ, ಇಲ್ಲಿನ ಈ ನಾಗಸಾಧುಗಳ ಬದುಕು ಹೇಗೆ, ಅವ್ರು ಯಾಕೆ ಕೈಯಲ್ಲಿ ಆಯುಧಗಳನ್ನು ಹಿಡ್ಕೊಂಡಿರ್ತಾರೆ, ಅವರ ಜೀವನ ಶೈಲಿ ಹೇಗಿರುತ್ತೆ, ಅದೆಲ್ಲವನ್ನು ಕೂಡ ಜನರಿಗೆ ತೋರಿಸುವಂತ ಪ್ರಯತ್ನವನ್ನ ಮಾಡೋಣ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾರ್, ಪ್ರಯಾಗ್ರಾಜ್ನಿಂದ ಕುಂಭಮೇಳಕ್ಕಾಗಿ. ನಾಗಾ ಸಾಧುಗಳ ಅಖಾಡದಿಂದ ರಿಪಬ್ಲಿಕ್ ಗ್ರೌಂಡ್ ರಿಪೋರ್ಟ್ ಅನ್ನ ನೀಡ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ನಿಗೂಢ ನಾಗಾ ಸಾಧುಗಳ ಎಕ್ಸ್ಕ್ಲೂಸಿವ್ ವರದಿ. ಒಂದು ಕೈಯಲ್ಲಿ ಭಂಗಿ, ಮತ್ತೊಂದು ಕೈಯಲ್ಲಿ ಆಯುಧ, ಮೈಗೆ ಭಸ್ಮ ಬಳಿದ ನಾಗಾ ಸಾಧುಗಳು. ಇವರ ಬದುಕೆ ನಿಗೂಢ. ನಾಗಾ ಸಾಧುಗಳ ಅಖಾಡದಿಂದ ರಿಪಬ್ಲಿಕ್ ಕನ್ನಡ ವರದಿಯನ್ನ ನೀಡ್ತಾ ಇದೆ. ಮಹಾಕುಂಭ ಮೇಳಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ನಾಗಾ ಸಾಧುಗಳು, ಘೋರಿಗಳು, ಹೀಗೆ ಸಾಧು ಸಂತಗಣವೇ ಪ್ರಯಾಗ್ರಾಜಕ್ಕೆ ಹರಿದು ಬರ್ತಾ ಇದೆ. ಈ ಪ್ರಯಾಗ್ರಾಜ್ ತ್ರಿವೇಣಿ ಸಂಗಮದಿಂದ ನಿಮ್ಮ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ನೀಡ್ತಾ ಇದೆ. ಪುಣ್ಯವಾದಂತ ಪಾವಿತ್ರ್ಯವಾದಂತ ನೆಲ ಈ ಪ್ರಯಾಗರಾಜ್ನ ಈ ಕುಂಭಮೇಳದ ಮೆಗಾ ಕವರೇಜ್ ಅನ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಸುಮಾರು 13 ಅಖಾಡಗಳು 2000 ವರ್ಷಗಳ ಹಿಂದಿನಿಂದಲೂ ಕೂಡ ಈ ಕುಂಭಮೇಳದ ಇತಿಹಾಸ ಅಥವಾ ಗತ ವೈಭವವನ್ನು ನಾವು ಮಾಡ್ತಾ ಇದೀವಿ.
ಆದಿ ಶಂಕರಾಚಾರ್ಯರು ನಿರ್ಮಾಣ ಮಾಡಿರುವಂತ ಈ ಅಖಾಡಗಳು 7 ಅಖಾಡಗಳು ಶಿವನ ಆರಾಧಕರು ಶೈವರಾದ್ರೆ, 3 ಅಖಾಡಗಳು ವಿಷ್ಣುವನ್ನ ಆರಾಧಿಸುವಂತ ವೈಷ್ಣವರು, ಇನ್ನುಳಿದಂತ ಅಖಾಡಗಳು ಒಟ್ಟು 13 ಅಖಾಡಗಳನ್ನ ಅವತ್ತಿನಿಂದ ಪಂಥಗಳು, ಅಖಾಡ ಅಂತ ಹೇಳಿದ್ರೆ ಪಂಥಗಳು, ದೇವರನ್ನ ನಮ್ಮ ಸನಾತನಿಗಳು ದೇವರನ್ನ ಪೂಜೆ ಮಾಡೋದು ಒಂದೊಂದು ರೀತಿಯಾಗಿ. ನೋಡಿ, ನಾವೀಗ ರೂಟ್ ಲೆವೆಲ್ ಈ ನಾಗಸಾಧುಗಳ ಪೂಜೆ ಪುನಸ್ಕಾರದಿಂದ ಹಿಡಿದು ಎಲ್ಲ ಅಖಾಡಗಳಿಗೂ ಕೂಡ ಭೇಟಿಯನ್ನು ಕೊಡ್ತಾ ಇದ್ದೀವಿ. ನೀವೀಗ ನೋಡ್ತಾ ಇದ್ದೀರಲ್ಲ, ಶಿವನನ್ನ ಪೂಜೆ ಮಾಡುವಂತ ನಾಗಸಾಧುಗಳ ಅಖಾಡದಲ್ಲಿ ಇದ್ದೀವಿ. ಅಗ್ನಿ ಕುಂಡ ಇದೆ, ಅಲ್ಲಿ ಪರಮ ಪವಿತ್ರವಾದಂತ ಸನಾತನಿಗಳಿದ್ದಾರೆ ಧರ್ಮದ ರಕ್ಷಣೆಗಾಗಿ. ಹಾಗೆ ಮೋಕ್ಷ ಪ್ರಾಪ್ತಿಗೋಸ್ಕರ ಅವರು ನಿಗೂಢ ಸ್ಥಳದಲ್ಲಿ ತಪಸ್ಸು, ಹೋಮ, ಹವನ, ಹವಿಸ್ಸುಗಳನ್ನೆಲ್ಲ ಮಾಡಿ ಈ ಮಹಾ ಕುಂಭಮೇಳದ ಸಮಯದಲ್ಲಿ ಸಂಗಮಿಸುವಂತ ಜಾಗ, ಪವಿತ್ರವಾದಂತಹ ಸಮಯ ಇದು. ಸುಮಾರು 144 ವರ್ಷಗಳ ನಂತರ ಈ ಮಹಾಭಾಗ್ಯವನ್ನ ನೋಡುವಂತ ಸೌಭಾಗ್ಯ ನಮ್ಮ ಜೀವಿತಾವಧಿಯಲ್ಲಿ ಬಂದಿದೆ ಅನ್ನೋದೇ ಬಹಳ ವಿಶೇಷ. ಅವ್ರನ್ನ ಮಾತಾಡ್ಸೋಣ, ಅವ್ರ ಅಖಾಡ ಹೇಗಿರುತ್ತೆ, ಅವರ ಪೂಜಾ ಕಾರ್ಯಗಳೆಲ್ಲ ಹೇಗಿರುತ್ತೆ. ಕನ್ನಡಿಗರು ಕೂಡ ಇದ್ದಾರೆ ಇದರಲ್ಲಿ, ನಾಗಸಾಧು ಕನ್ನಡಿಗರು ಕೂಡ ಇದ್ದಾರೆ. ಅವರೆಲ್ಲರನ್ನು ಕೂಡ ಮಾತಾಡಿಸುವಂತ ಪ್ರಯತ್ನ ಮಾಡೋಣ. ನೋಡಿ, ಹೀಗಿದ್ದಾರೆ ಅವರ ವೇಷಭೂಷಣಗಳು, ಮತ್ತೆ ಅವರ ಜಡೆಯನ್ನು ನೋಡಬಹುದು, ಕೊರಳಲ್ಲಿ ಹಾಕಿರುವಂತ ರುದ್ರಾಕ್ಷಿಗಳನ್ನ ನೋಡಬಹುದು. ಇದು ಶಿವನಿಗೆ ಹತ್ತಿರವಾದವರು, ಚಿರಂಜೀವಿಗಳವರು. ಅವರ ಒಂದು ಮಾತು ಅದು ದೊಡ್ಡ ಮಟ್ಟದಲ್ಲಿ, ಅಂದ್ರೆ ದೇವರ ಜೊತೆಯಲ್ಲಿ ಅವರು ಸಂವಹನವನ್ನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಎಲ್ಲವೂ ಕೂಡ ವಿಚಾರಗಳಿದ್ದಾವೆ, ನಮಗೆ ನಂಬಿಕೆ ಇದ್ದಾವೆ. ಪರಮ ಪಾವಿತ್ರ್ಯವಾದಂತ ಈ ಸ್ಥಳದಲ್ಲಿ ಶ್ರೀಗಳ ಜೊತೆಯಲ್ಲಿ, ಗುರುಗಳ ಜೊತೆಯಲ್ಲಿ, ಈ ದೇವರ ಸ್ವರೂಪಿ ನಾಗಸಾಧುಗಳ ಜೊತೆಯಲ್ಲಿ ನಾವು ಇವತ್ತು ಮಾತಾಡೋಣ. ಅವರ ಅಖಾಡದಲ್ಲಿ ಇದ್ದೀವಿ. ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಪ್ರಯಾಗರಾಜ್ನ ಈ ಕುಂಭಮೇಳದ, ಮಹಾ ಕುಂಭಮೇಳದ ಪಾವಿತ್ರವಾದಂಥ ಗಳಿಗೆಯನ್ನ ಜನರಿಗೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ನನ್ನ ಕಲೀಗ ಕೃಷ್ಣ ಪ್ಯಾನ್ ಮಾಡಿ ತೋರಿಸ್ತಾ ಇದ್ರೆ ನೋಡಿ, ಇಲ್ಲಿನ ಈ ನಾಗಸಾಧುಗಳ ಬದುಕು ಹೇಗೆ, ಅವ್ರು ಯಾಕೆ ಕೈಯಲ್ಲಿ ಆಯುಧಗಳನ್ನು ಹಿಡ್ಕೊಂಡಿರ್ತಾರೆ, ಅವರ ಜೀವನ ಶೈಲಿ ಹೇಗಿರುತ್ತೆ, ಅದೆಲ್ಲವನ್ನು ಕೂಡ ಜನರಿಗೆ ತೋರಿಸುವಂತ ಪ್ರಯತ್ನವನ್ನ ಮಾಡೋಣ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾರ್, ಪ್ರಯಾಗ್ರಾಜ್ನಿಂದ ಕುಂಭಮೇಳಕ್ಕಾಗಿ. ನಾಗಸಾಧುಗಳ ಅಖಾಡದಿಂದ ರಿಪಬ್ಲಿಕ್ ಗ್ರೌಂಡ್ ರಿಪೋರ್ಟ್ ಅನ್ನ ನೀಡ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ನಿಗೂಢ ನಾಗ ಸಾಧುಗಳ ಎಕ್ಸ್ಕ್ಲೂಸಿವ್ ವರದಿ. ಒಂದು ಕೈಯಲ್ಲಿ ಭಂಗಿ, ಮತ್ತೊಂದು ಕೈಯಲ್ಲಿ ಆಯುಧ, ಮೈಗೆ ಭಸ್ಮ ಬಳಿದ ನಾಗಾ ಸಾಧುಗಳು. ಇವರ ಬದುಕೆ ನಿಗೂಢ. ನಾಗಾ ಸಾಧುಗಳ ಅಖಾಡದಿಂದ ರಿಪಬ್ಲಿಕ್ ಕನ್ನಡ ವರದಿಯನ್ನ ನೀಡ್ತಾ ಇದೆ. ಮಹಾಕುಂಭ ಮೇಳಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ನಾಗಾ ಸಾಧುಗಳು, ಘೋರಿಗಳು, ಹೀಗೆ ಸಾಧು ಸಂತಗಣವೇ ಪ್ರಯಾಗ್ರಾಜಕ್ಕೆ ಹರಿದು ಬರ್ತಾ ಇದೆ. ಈ ಪ್ರಯಾಗ್ರಾಜ್ ತ್ರಿವೇಣಿ ಸಂಗಮದಿಂದ ನಿಮ್ಮ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ನೀಡ್ತಾ ಇದೆ.